ಎಲ್ಲರಿಗೂ ನಮಸ್ಕಾರ. ಇವತ್ತು ನಾವು ಮತ್ತೆ ಆಹಾರ ಆರೋಗ್ಯ ಆಧ್ಯಾತ್ಮ ಅನ್ನುವಂತ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಿದ್ದೇವೆ. ಸೊ ನಮ್ ಜೊತೆ ಈಗ ವಿಜಯಲಕ್ಷ್ಮಿ ಮೇಡಮ್ ಇದ್ದಾರೆ. ಸೊ ಈ ಸಲ ನನ್ಗೆ ಇದೊಂದು ಅವಕಾಶ ಕೊಟ್ಟಿದ್ದಾರೆ ಮೇಡಮ್. ಮೇಡಮ್ ಅವ್ರನ್ನ ಸಂದರ್ಶನ ಕಂಡಕ್ಟ್ ಮಾಡ್ಲಿಕ್ಕೆ. ಸೊ ಐ ಫೀಲ್ ಇಟ್ ಲೈಕ್ ಎ ಗ್ರೇಟ್ ಆಪರ್ಚುನಿಟಿ. ಸೊ ಫಸ್ಟ್ ನನ್ನ ಬಗ್ಗೆ ಬ್ರೀಫ್ ಆಗಿ ಹೇಳ್ಕೊಳ್ಳಿಕ್ಕೆ ಇಷ್ಟಪಡ್ತೇನೆ. ಸೊ ನನ್ನ ಹೆಸರು ಡಾಕ್ಟರ್ ಶ್ರೀನಿವಾಸ್ ಅಂತ ಹೇಳಿ. ನಾನೀಗ ಪ್ರೆಸೆಂಟ್ಲಿ ಮುಂಬೈ ಥಾಣೆನಲ್ಲಿ ಇದ್ದೀನಿ. ಐ ಆಮ್ ಎ ಪ್ರಾಕ್ಟೀಸಿಂಗ್ ಇಂಟರ್ನ್ಯಾಷನಲ್ ಪೀಡಿಯಾಟ್ರಿಕ್ ಕಾರ್ಡಿಯಾಲಜಿಸ್ಟ್. ಸೊ ಕಳೆದ 14 ವರ್ಷದಿಂದ ನಾನು ಇಲ್ಲಿ ಮುಂಬೈನಲ್ಲೇ ಇದ್ದೀನಿ. ಇಲ್ಲಾಂದ್ರೆ ಬೇಸಿಕಲಿ ನಾನು ಕರ್ನಾಟಕದವನೇ, ಹುಟ್ಟಿದ್ದು ಬೆಳೆದಿದ್ದು ಎಲ್ಲ ಅಲ್ಲೇ. ಮೇಡಮ್ಗೆ ನಾನು ಏಕಲವ್ಯ ಅಂತರ ಶಿಷ್ಯ ಅಂತ ಹೇಳ್ಬೋದು. ಸೊ ನೆಕ್ಸ್ಟ್ ಇವತ್ತು ನಾವು ಇಂಟರ್ವ್ಯೂ ಮಾಡ್ತಾ ಇರೋ ಮೇಡಮ್ ಡಾಕ್ಟರ್ ಐ ಬಿ ವಿಜಯಲಕ್ಷ್ಮಿ ಮೇಡಮ್. ಬಹಳ ಮಂದಿಗೆ ಮೇಡಮ್ ಬಗ್ಗೆ ಹೇಳಲಿಕ್ಕೆ ಏನು ಇಲ್ಲ, ಎಲ್ಲರಿಗೂ ಬಹಳ ನೆಚ್ಚಿನ ಮೇಡಮ್, ಎಸ್ಪೆಷಲಿ ಪಿಡಿಯಾಟ್ರಿಕ್ ಕಾರ್ಡಿಯಾಲಜಿ ಫ್ರಾಟರ್ನಿಟಿ ಅಂತೂ. ಸೊ ಶಿ ಇಸ್ ಲೈಕ್ ಎ ಗಾಡ್ ಮದರ್ ಟು ಆಲ್ ಆಫ್ ಅಸ್. ಸೊ ಮೇಡಮ್ ವಾಸ್ ಫಾರ್ಮರ್ HOD of pediatric cardiology, Jayadeva Institute of Cardiovascular Sciences, Bangalore. So madam is the very first lady cardiologist and the first ones to start pediatric cardiology department in Karnataka. She has worked as a former HOD pediatric cardiology for many years in Jayadeva Institute of Cardiovascular Sciences. She has been brilliant in her academic career. She has nurtured so many pediatric cardiologists. Almost entire South India is full of madam's students. She has won not one but several gold medals, up to 40 gold medals and 3 silver medals in her career. So she has done some amazing pioneering work in the field of acute rheumatic fever. She has published several books, papers, publications. She has been a pioneer in interventional procedures. We have all seen the first time ever device closure procedures being done by madam. She has delivered up to 32 orations, which is a massive achievement for one pediatric cardiologist in a lifetime. So she has received 68 prestigious awards, including Rajyotsava Award, which is a major thing, lifetime achievement award from luminaries like Abdul Kalam ji, former President Pratibha Patil ji, 4 chief ministers. She has won best paper awards more than 7 times at national and international conferences. So ಇವತ್ತು ಮೇಡಮ್ ಕಡೆಯಿಂದ ಸ್ವಲ್ಪ ಕಂಜೆಂಟಲ್ ಹಾರ್ಟ್ ಡಿಸೀಸ್ ಬಗ್ಗೆ ಮಾಹಿತಿ ತಿಳ್ಕೊಳ್ಳೋಣ. 14th February ಎಲ್ಲರಿಗೂ ಗೊತ್ತು, ವ್ಯಾಲೆಂಟೈನ್ಸ್ ಡೇ. ಸೊ ಮತ್ತೊಂದು ಬಹಳ ವಿಶೇಷವಾದ ಮಹತ್ವ ಇದೆ ಈ 14th February ದಿನ. ಇಟ್ ಇಸ್ ಆಲ್ಸೋ ಕಾಲ್ಡ್ ಆಸ್ ಕಂಜೆಂಟಲ್ ಹಾರ್ಟ್ ಡಿಫೆಕ್ಟ್ ಅವೇರ್ನೆಸ್ ಡೇ. 7 to 14th February ಕಂಜೆಂಟಲ್ ಹಾರ್ಟ್ ಡಿಸೀಸ್ ಅವೇರ್ನೆಸ್ ವೀಕ್ ಅಂತ ಹೇಳ್ತೀವಿ. ಸೊ ಇದ್ರ ಬಗ್ಗೆ ಜನರಲ್ ಪಬ್ಲಿಕ್ಗೋಸ್ಕರ ಮಾಹಿತಿಗೋಸ್ಕರ ನಾನು ಮೇಡಮ್ನ ಕೆಲವೊಂದು ಪ್ರಶ್ನೆಗಳು ಕೇಳ್ತೀನಿ. ಮೇಡಮ್ ಅವರ ಹ್ಯೂಜ್ ಅನುಭವ ನಮಗೆ ಇವತ್ತು ಮಾರ್ಗದರ್ಶನ ಕೊಡ್ಲಿ ಅಂತ ಆಸೆ ಪಡ್ತೀನಿ. ನಮಸ್ಕಾರ ಮೇಡಮ್. ನಮಸ್ಕಾರ ಮೇಡಮ್, ಡೈರೆಕ್ಟ್ಲಿ ಕ್ವಶನ್ಸ್ ಕೇಳ್ತಾ ಇದ್ದೀನಿ ನಿಮ್ಗೆ. ಮೇಡಮ್, ಸಣ್ಣ ಮಕ್ಕಳಲ್ಲಿ ಹೃದಯ ರೋಗ ಬರುತ್ತಾ ಅಂತ ಹೇಳಿ ಬಹಳ ಕಾಮನ್ ಕ್ವಶನ್ ಯೂಶಲಿ ಇನ್ ಜನರಲ್ ಪಬ್ಲಿಕ್. ಸೊ ಈ ಕಾಮನ್ ಕ್ವಶನ್ ಆನ್ಸರ್ ಮಾಡ್ಲಿಕ್ಕೆ 8 to 10 per 1000 ಪಾಪ್ಯುಲೇಷನ್ ಕ್ಯಾನ್ ಹ್ಯಾವ್ ಹಾರ್ಟ್ ಡಿಸೀಸ್ ಅಂತ ಹೇಳಿ ಜನರಲ್ ಮಾಹಿತಿ. ಇನ್ನೊಂದು ಇಂಪಾರ್ಟೆಂಟ್ ಕ್ವಶನ್ ಮೇಡಮ್ ಇದರಲ್ಲಿ ಅಂದ್ರೆ, ಮಕ್ಕಳಿಗೆ ಈ ತರ ಕಾಯಿಲೆ ಬರುತ್ತಾ, ಮಕ್ಳಿಗೆ ಕಾಯಿಲೆ ಬಂದ್ರೆ ಯಾವ ತರ ಗುರ್ತು ಹಿಡಿಯೋದು, ದೊಡ್ಡವ್ರಿಗೆ ಈ ಕಾಯಿಲೆ ಬಂದಾಗ ಹೆಂಗಿರುತ್ತೆ, ಮಕ್ಕಳಿಗೆ ಕಾಯಿಲೆ ಬಂದಾಗ ಹೆಂಗಿರುತ್ತೆ, ಹೌ ಇಸ್ ಅ ಡಿಫರೆನ್ಸ್ ಅನ್ನೋ ಬಗ್ಗೆ ಪ್ಲೀಸ್ ಸ್ವಲ್ಪ ವಿವರಣೆ ಕೊಡಿ. ಹೌದು, ಬಹಳ ಪ್ರಮುಖವಾದಂತಹ ಪ್ರಶ್ನೆ ಕೇಳಿದ್ರಿ ಶ್ರೀನಿವಾಸ್ ಅವರೇ, ತುಂಬಾ ಧನ್ಯವಾದಗಳು. ಮಕ್ಕಳಿಗೆ ಹೃದಯ ಅಂದ್ರೆ ಹುಟ್ಟ ಬರುವ ಹೃದಯದ ಕಾಯಿಲೆ ಅಂದ್ರೆ ಕಂಜೊನೈಟಲ್ ಹಾರ್ಟ್ ಡಿಸೀಸ್ ಅಂತೀವಿ. ವಯಸ್ಸಾದವರಿಗೆ ಬರೋದು ಕೊರೊನರಿ ಆರ್ಟರಿ ಡಿಸೀಸು, ಬಟ್ ಬೇರೆ ಕಾಯಿಲೆಗಳು. ಈ ಮಕ್ಕಳಿಗೆ ತಾಯಿಯ ಗರ್ಭದಲ್ಲಿದ್ದಾಗಲೇ ಅಂದ್ರೆ ಇನ್ನು 3 ತಿಂಗಳು ಆಗೋ ಮೊದಲನೇ 6ನೇ ವಾರದಿಂದ ಹಿಡ್ಕೊಂಡು 12ನೇ ವಾರದವರೆಗೂ ಹೃದಯ ಬೆಳೀತಾ ಇರುತ್ತೆ. ಆ ಸಮಯದಲ್ಲಿ ತಾಯಿ ಏನಾದ್ರೂ ಬೇಡವಾದಂಥ ವಸ್ತುಗಳನ್ನ ತಗೊಂಡ್ರೆ ಅಂತಂದ್ರೆ, ಆಸ್ಮಾ ಕಾಯಿಲೆಗೆ, ಡಿಪ್ರೆಷನ್ಗೆ ಆಂಟಿಕಾಗ್ಲೆಂಟ್ಸು, ಮತ್ತೆ ಸ್ಲೀಪಿಂಗ್ ಟ್ಯಾಬ್ಲೆಟ್ಸು, ಡ್ರಗ್ಸು, ಇಂಥದ್ದು ಯಾವುದಾದ್ರೂ ತಗೊಂಡ್ರೆ ಆ ಮಗುವಿನಲ್ಲಿ ಹೃದಯದಲ್ಲಿ ನ್ಯೂನತೆ ಬರ್ಬೋದು. ಇದಲ್ಲದೆ ಎಕ್ಸ್ರೇ ತೆಗೆಸ್ಕೊಂಡ್ರೆ ಆ ದಡಾರ್ ಅಂತ ಜರ್ಮನ್ ಫೀವರ್ ಅಂತೀವಿ, ಆ ತರ ಜ್ವರ ಬಂದ್ರು. ಇದಕ್ಕಿಂತ ಮೇಲಾಗಿ ಇತ್ತೀಚಿನ ದಿನದಲ್ಲಿ ಮಕ್ಕಳಲ್ಲಿ ಹೃದಯದ ಕಾಯಿಲೆ ಹೆಚ್ಚಾಗಕ್ಕೆ ಕಾರಣ ತಾಯಂದ್ರು ಸ್ಮೋಕಿಂಗ್ ಮಾಡ್ತಾ ಇದ್ದಾರೆ, ಡ್ರಿಂಕ್ಸ್ ಮಾಡ್ತಾ ಇದ್ದಾರೆ. ಈ ಸ್ಮೋಕಿಂಗ್ ಅಂತ ಅನ್ನೋದು ಬಾಲ್ಟಿಮೋರ್ ಸ್ಟಡಿ ಪ್ರಕಾರ ತೋರಿಸ್ಕೊಟ್ಟಿದ್ದಾರೆ. ಯಾವ ತಾಯಿ ಸ್ಮೋಕಿಂಗ್ ಮಾಡ್ತಾಳಲ್ಲ, ಅದು ನಿಕೋಟಿನ್ನು ಮತ್ತೆ ಆ ರಾಸಾಯನಿಕ ಕ್ರಿಯೆಗಳು ತಾಯಿಯ ಇದರಿಂದ ರಕ್ತದಿಂದ ಮುಖಾಂತರ ಮಗುವಿನ ಹೃದಯಕ್ಕೆ ಹೋಗುತ್ತೆ. ಹಾಗಾಗಿ ಬಲಗಡೆ ತೊಂದರೆಗಳು,
ಹೃದಯದ ತೊಂದರೆಗಳು ಬರುತ್ತೆ. ಅದಲ್ಲದೆ ಆಲ್ಕೋಹಾಲ್ ತಗೊಂಡ್ರೆ ಹಾರ್ಟ್ ಅಲ್ಲಿ ಹೋಲ್ ಆಗ್ಬೋದು, ಟ್ರಾನ್ಸ್ಪೊಸಿಷನ್ ಆಗ್ಬೋದು. ಅದು ಅಲ್ಲದೆ ಮಗುಗೆ ನಾವೇನಂತೀವಿ ಅಂದ್ರೆ ಆಲ್ಕೋಹಾಲಿಕ್ ಫೀಟಲ್ ಸಿಂಡ್ರೋಮ್ ಅಂತಂತೀವಿ. ತಾಯಿ ಗರ್ಭದಲ್ಲಿ ಇರುವಾಗಲೇ ಆ ಮಗುವಿನ ತಲೆ ಬೆಳೆದನೆ ಮುಖ ವಿಕಾರವಾಗಿ ಆ ಮಗು ಕ್ರಿಮಿನಲ್ ಆಗಿ ಹುಟ್ಟಬಹುದು, ಬುದ್ಧಿಮಾಂದ್ಯತೆ ಕೂಡ ಬರ್ಬೋದು. ಸೊ ಇವೆಲ್ಲವೂ ಕೂಡ ತಾಯಿಯ ತಪ್ಪಿನಿಂದ ಬರುವಂತ ಕಾಯಿಲೆಗಳು. ಇದಲ್ಲದೆ ಕೆಲವು ಅನುವಂಶಿಕವಾಗಿ ಅಂದ್ರೆ ಅವಳಿಗೆ ಬಂದಿರುತ್ತೆ ಅಥವಾ ಗಂಡನಿಂದನೋ ಎರಡು ಕಡೆಯಿಂದನೂ ಅನುವಂಶಿಕವಾಗಿ ಏನಾದ್ರೂ ಬಂದ್ರೆ ಆ ಜೆನೆಟಿಕ್ ಕೌನ್ಸಿಲಿಂಗ್ ಮಾಡ್ಬೇಕಾಗತ್ತೆ. ಸೊ ನಮಗೆ ಮೊದಲು ಇರ್ಲಿಲ್ಲ, ಈಗ ಫೀಟಲ್ ಎಕೋಕಾರ್ಡಿಯೋಗ್ರಫಿ ಅಂತ ಕಳೆದ 3 ದಶಕದಿಂದ ನಾನು ಕರ್ನಾಟಕದಲ್ಲಿ ಮೊದಲು ಪ್ರಾರಂಭ ಮಾಡಿದೆ. ಅದನ್ನ ಇನ್ನೊಂದ್ಸಲ ಡಿಟೇಲ್ ಆಗಿ ಮಾತಾಡೋಣ. ಅದಲ್ಲದೆ ನಾವು ಹುಟ್ಟಿದ ಮಗುಗೆ ಅದು ನಾನು ಒಂದು ಮಗುಗೆ ಸ್ನಾನ ಮಾಡ್ಸಕ್ಕೆ ದಾದಿ ಬಂದಿರ್ತಾರಲ್ಲ, ಅವ್ ಕೈ ಆಡಿಸ್ತಾ ಇದ್ದಂಗೆ ಅದು ಬೀಟಿಂಗ್ ಜಾಸ್ತಿ ಗೊತ್ತಾಗ್ಬಿಟ್ಟು ಅವಳು ಏನೋ ಹೃದಯದಲ್ಲಿದೆ ನೋಡಿ ಅಂತ ಹೇಳಿ ತರಿಸಿದ್ರು. ಅಂದ್ರೆ ಎಷ್ಟು ಸ್ಮಾರ್ಟ್ ಆಗಿರ್ತಾರೆ ಓದದೇ ಇರೋರು ಅಂತ ಹೇಳ್ಬೋದು. ಇದಲ್ಲದೆ ಈಗ ಏನಾಗುತ್ತೆ, ಮೇಲಿನ ಮೇಲೆ ಮಗುಗೆ ಕೆಮ್ಮು ಜ್ವರ ಬಂದ್ಬಿಟ್ಟು ನಿಮೋನಿಯಾ ಆಗಿ ಆಸ್ಪತ್ರೆಯಲ್ಲಿ ಅಡ್ಮಿಟ್ ಮಾಡ್ಬೇಕಾಗತ್ತೆ. ಅದಕ್ಕೆ ರಿಪೀಟೆಡ್ ರೆಸ್ಪಿರೇಟರಿ ಇನ್ಫೆಕ್ಷನ್ ಅಂತೀವಿ. ಇದಲ್ಲದೆ ಮಗುಗೆ ಹಾಲು ಕುಡಿಯೋಕ್ಕೆ ಕಷ್ಟ ಆಗತ್ತೆ. ಮೊಲೆ ಹಾಲು ಕುಡಿಯೋದು ಒಂದು ದೊಡ್ಡ ಎಕ್ಸಸೈಸ್ ಇದ್ದಾಗೆ. ಆ ಮಗು ಹಾಲು ಕುಡಿಯೋಕೆ ಹೋಗ್ತಾ ಇದ್ದಂಗೆ ಸುಸ್ತಾಗ್ಬಿಡುತ್ತೆ, ಹಾಗೇ ಮಲ್ಕೊಂಡ್ಬಿಡುತ್ತೆ, ಹೊಟ್ಟೆ ತುಂಬಿರೋದಿಲ್ಲ. ಇನ್ ಸ್ವಲ್ಪ ಹೊತ್ತಿಗೆ ಮತ್ತೆ ಎದ್ಬಿಟ್ಟು ಮತ್ತೆ ಹಾಲು ಕೇಳುತ್ತೆ. ಇದಕ್ಕೆ ಸಕ್ ರೆಸ್ಟ್ ಸಕ್ ಸೈಕಲ್ ಅಂತೀವಿ. ಯಾವ ಮಕ್ಕಳಿಗೆ ಈ ಸಕ್ ರೆಸ್ಟ್ ಸಕ್ ಸೈಕಲ್ ಇರುತ್ತೋ, ಹಾಲು ಕುಡಿಯುವಾಗ ಹಣೆ ಮೇಲೆ ಬೆವರು ಬರುತ್ತೋ, ಉಸಿರು ಇದಾಗ್ಬಿಟ್ಟು ಸುಸ್ತಾಗಿ ಹಾಗೆ ಮಲ್ಕೊಂಡ್ಬಿಡುತ್ತೋ ಅಂಥ ಮಕ್ಕಳಿಗೆ ಹೃದಯದಲ್ಲಿ ತೊಂದರೆ ಇದೆ ಅಂತ ಗೊತ್ತಾಗತ್ತೆ. ಇದಲ್ಲದೆ ತಾಯಂದ್ರು ಹೌದು 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 ಇದಲ್ಲದೆ ಮಗುಗೆ ಪಕ್ಕೆ ಎಳ್ತಾ ಬರುತ್ತೆ. ಅಂದ್ರೆ ಮೂಗಿನ ಹೊಳ್ಳೆಗಳು ಆಡ್ತಾ ಇರುತ್ತೆ, ಆಮೇಲೆ ಕತ್ತಲ್ಲಿ ಸ್ನಾಯುಗಳು ಎಳಿತಾ ಇರುತ್ತೆ, ಪಕ್ಕೆಗಳು ಎಳಿತೆ. ಅಂದ್ರೆ ಡಯಾಫ್ರಾಮ್ ಅಂತ ಇರುತ್ತಲ್ಲ, ಅದು ಕಾಂಟ್ರಾಕ್ಟ್ ಆದಾಗ ಅದು ಪವರ್ಫುಲ್ ರೆಸ್ಪಿರೇಟರಿ ಮಸಲ್, ಅದು ಆವಾಗ ಪಕ್ಕೆ ಎಳ್ತಾ ಬರುತ್ತೆ. ನಾವು ಅದನ್ನ ಚಿತ್ರವನ್ನು ತೋರಿಸ್ಬೋದು. ಈ ತರ ಬಂದಾಗ ನಾವು ಆ ಮಗುಗೆ ಹೃದಯದ ಎಡಭಾಗದಲ್ಲಿ ತೊಂದರೆ ಇದೆ ಅಂತ ಗೊತ್ತಾಗುತ್ತೆ. ಇನ್ನು ಕೆಲವು ಮಕ್ಕಳಿಗೆ 6 ಬೆರಳಿರುತ್ತೆ, ಬೆರಳುಗಳು ಸೇರ್ಕೊಂಡಿರುತ್ತೆ, ಅಥವಾ ಬೆರಳುಗಳು ಒಂದು ಕಡಿಮೆ ಇರುತ್ತೆ. ಹೀಗೆ ಏನಾದ್ರೂ ನ್ಯೂನತೆ ಹೊರಗಡೆಗಿದ್ರೆ ಕೈ ಸೊಟ್ಟ ಇರುತ್ತೆ, ಆಮೇಲೆ ಹೈ ಆರ್ಚ್ ಪ್ಯಾಲೆಟ್ ಇರುತ್ತೆ, ಕತ್ತು ಚಿಕ್ಕದಾಗ್ಬಿಟ್ಟು ವೆಬ್ ನೆಕ್ ಇರುತ್ತೆ, ಲೋ ಹೇರ್ ಲೈನು, ಇವು ಯಾವ್ದಾದ್ರು ಇದ್ರೆ ಆ ಮಗುಗೆ ಒಳಗಡೆಗೆ ಹೃದಯದ ತೊಂದರೆ ಇದೆ ಅಂತ ನಾವು ಕಂಡುಹಿಡಿಬಹುದು. ಹಾಗಾಗಿ ಈಗ ಜನರಲ್ಲಿ ಅವೇರ್ನೆಸ್ ಮೂಡಿಸಿ ಈ ತರ ಕಾರ್ಯಕ್ರಮ ಮಾಡೋದು ಬಹಳ ಮುಖ್ಯ. ವ್ಯಾಲೆಂಟೈನ್ ಡೇ ಮಾಡ್ತಾರೆ, ಆದ್ರೆ ಮುಖ್ಯವಾಗಿ ತಮಗೆ ಹುಟ್ಟಬೇಕಾದ್ರೂ ಮಗು ಚೆನ್ನಾಗಿದೆನೋ ಇಲ್ಲೋ ಅಂತ ಅವ್ರಿಗೆ ಗೊತ್ತಾಗ್ಬೇಕಲ್ವಾ. ಆಮೇಲೆ ದೊಡ್ಡವ್ರಿಗೆ ನಾವ್ ಏನೇ ಮಾಡಿದ್ರು ಕೂಡ ಆಯುಸ್ ಬದಲಾಗಲ್ಲ. ಮಗುವಿಗೆ ನಾವು ಸಕಾಲಿಕವಾಗಿ ಕಂಡು ಹಿಡಿದು ಚಿಕಿತ್ಸೆ ಕೊಟ್ರೆ ಇಡೀ ಆಯುಸ್ಸು ಕೊಡ್ಬೋದು, ಆ ಮಗು ಪೂರ್ತಿ ನಾರ್ಮಲ್ ಆಗುತ್ತೆ. ಹಾಗಾಗಿ ಇವತ್ತಿನ ದಿನ ಬಹಳ ಬಹಳ ಮುಖ್ಯ, ಪ್ರತಿಯೊಬ್ರು ಇದ್ರ ಬಗ್ಗೆ ತಿಳ್ಕೊಳ್ಬೇಕು ಅಂತ ಅನ್ಸುತ್ತೆ. ಹೌದು ಮೇಡಮ್, ಇಷ್ಟೊಂದು ನಾವು ಹೊರಗಡೆ ಕಾಣುವಂತ ಲಕ್ಷಣಗಳು ಬಗ್ಗೆ ಮಾತಾಡಿದ್ರೆ ಮೇಡಮ್, ಇದ್ರ ಬಗ್ಗೆ ಮಾಹಿತಿ ಬಹಳ ಬಹಳ ಇಂಪಾರ್ಟೆಂಟ್, ಬೋತ್ ತಂದೆ ತಾಯಂದ್ರಿಗೆ ಮತ್ತೆ ಸಣ್ಣ ಮಕ್ಕಳ ಹೃದ್ರೋಗ ತಜ್ಞರಿಗೆ, ಅವ್ರಿಗೂ ಇದು ಬಹಳ ಇಂಪಾರ್ಟೆಂಟ್. ಸೊ ಮೇಡಮ್, ಬೈ ಚಾನ್ಸ್ ಯಾರಿಗಾದ್ರೂ ಈಗ ಗರ್ಭಿಣಿ ಸ್ತ್ರೀ ಆಗ್ಲಿ ಇಲ್ಲ ನವಜಾತ ಶಿಶುವಿನ ತಂದೆ ತಾಯಿ ಆಗ್ಲಿ, ಅವ್ರಿಗೆ ಬೈ ಚಾನ್ಸ್ ಏನಾದ್ರು ಡೌಟ್ ಬಂತು, ಎಲ್ಲಿ ಅವರು ಫಸ್ಟ್ ಹೋಗ್ಬೇಕು, ಯಾವ ಡಾಕ್ಟರ್ಗೆ ಫಸ್ಟ್ ಅವರು ತೋರಿಸ್ಬೇಕು, ಅದ್ರ ಬಗ್ಗೆ ಸ್ವಲ್ಪ ಮಾಹಿತಿ ಕೊಡಿ. ಮೊದಲು ಅವರು ಚಿಕ್ಕ ಮಕ್ಕಳ ಡಾಕ್ಟರ್ ಹತ್ರನೇ ಹೋಗ್ಬೇಕಾಗತ್ತೆ. ಹುಟ್ಟಿದ ದಿನಾನೇ ಅದು ಎಸ್ಪೆಷಲಿ ನಾವೀಗ ಏನ್ ಮಾಡ್ತೀವಿ, ಫೀಟಲ್ ಎಕೋ ಮಾಡೋದ್ರಿಂದ ಮೊದಲೇ ಗೊತ್ತಾಗಿರುತ್ತೆ ಆ ಮಗುವಿಗೆ ತೊಂದರೆ ಇದೆ ಅಂತ. ಆವಾಗ ನ್ಯೂನೆಟಾಲಜಿಸ್ಟು ಪರೀಕ್ಷೆ ಮಾಡ್ಬೇಕಾಗತ್ತೆ. ಯಾಕೆ ಇದನ್ನ ಹೇಳ್ತಾ ಇದ್ದೀನಿ ಅಂದ್ರೆ, ಒಳಗಡೆಗೆ ಒಂದು ಡಕ್ಟಸ್ ಆರ್ಟಿರೋಸಸ್ ಅಂತ ಇರುತ್ತೆ, ಅದು ಮಗು ಹುಟ್ಟಿ ಹತ್ತ ತಕ್ಷಣನೇ ಮುಚ್ಕೊಂಡ್ಬಿಡುತ್ತೆ. ಅದು ಮುಚ್ಕೊಳ್ತಾ ಇದ್ದಂಗೆ ಈ ಟ್ರಾನ್ಸ್ಪೊಸಿಷನ್ ಆಫ್ ಗ್ರೇಟ್ ಆರ್ಟರೀಸ್ ಇದ್ರೆ ಆ ಮಗು ಸೀರಿಯಸ್ ಆಗುತ್ತೆ. ಹಾಗಾಗಿ ಮೊದಲೇ ತಯಾರಿ ಮಾಡ್ಕೊಳ್ಬೇಕಾಗತ್ತೆ ಅವರು ಟರ್ಷರಿ ಸೆಂಟರ್ ನಲ್ಲಿ ಇರೋದಕ್ಕೆ. ಇನ್ನು ಸಿಂಪಲ್ ಆಗಿರೋದಿದ್ರೆ ಅವರು ಮೊದಲು ಮಕ್ಕಳ ಡಾಕ್ಟರ್ ಹತ್ರ ಹೋಗಿ, ಅವರಿದ್ದವರು ಮಕ್ಕಳ ಹೃದಯದ ಡಾಕ್ಟರ್ ಹತ್ರ, ನಿಮ್ಮಂತವ್ರ ಹತ್ರ ನನ್ನತವ್ರ ಹತ್ರ ಕಳಿಸ್ಕೊಡ್ತಾರೆ. ನಾವು ಆವಾಗ ಎಕೋಕಾರ್ಡಿಯೋಗ್ರಫಿ ಮಾಡಿ ಒಳಗಡೆಗೆ ಎಲ್ಲಿ ಡ್ಯಾಮೇಜ್ ಇದೆ, ಏನು ರಂಧ್ರ ಇದೆನಾ, ಅಂದ್ರೆ ಶುದ್ಧ ರಕ್ತ ಅಶುದ್ಧ ರಕ್ತ ಮಿಕ್ಸ್ ಆಗಬಾರ್ದು ಅಂತ ಗೋಡೆ ಇರುತ್ತೆ,
ಅದರಲ್ಲಿ ರಂಧ್ರ ಇದ್ರೆ ನಾವು ಮೇಲ್ಗಡೆ ಹೃತ್ಕಕ್ಷಿಯಲ್ಲಿದ್ರೆ ಏಟ್ರಿಯಲ್ ಸೆಪ್ಟಲ್ ಡಿಫೆಕ್ಟ್ ಅಂದ್ರೆ ASD ಅಂತೀವಿ. ಕೆಳಗಡೆ ಭಾಗದಲ್ಲಿ ಹೃತ್ಕರ್ಣಿಗಳಲ್ಲಿದ್ರೆ ಅದಕ್ಕೆ ನಾವು ವೆಂಟ್ರಿಕ್ಯುಲರ್ ಸೆಪ್ಟಲ್ ಡಿಫೆಕ್ಟ್ ಅಂತೀವಿ. ಪೇಟೆಂಟ್ ಡಕ್ಟಸ್ ಆರ್ಟಿರೋಸಿಸ್ ಇರ್ಬೋದು. ಇಡೀ ಶರೀರಕ್ಕೆ ರಕ್ತ ತಗೊಂಡು ಹೋಗುವ ಮಹಾಧಮನಿ ಬಾಗಿಲು ತುಂಬಾ ಚಿಕ್ಕದಾಗಿರ್ಬೋದು, ಅದಕ್ಕೆ ಅಯೋಟಿಕ್ ಸ್ಟಿನೋಸಿಸ್ ಅಂತೀವಿ. ಆ ಕಂಜನೈಟಲ್ ತಾಯಿ ಹೊಟ್ಟೆಯಲ್ಲಿದ್ರೆ ಹೈಡ್ರಾಸ್ ಫೀಟಾಲಿಸ್ ಆಗತ್ತೆ. ಆ ಮಗು ಹುಟ್ಟತಾನೆ ಸಾಯುತ್ತೆ ಅಥವಾ ಹುಟ್ಟಿದ ಮೇಲೆ ಸಾಯಬಹುದು. ಹಾಗಾಗಿ ಇವೆಲ್ಲವನ್ನೂ ಕೂಡ ನಾವು ಕಂಡುಹಿಡಿಬಹುದು. ಸೊ ಸೀರಿಯಸ್ ಕಾಯಿಲೆ ಇರ್ಬೋದು, ಮಗು ಹುಟ್ಟಿದ ಮೇಲೆ ಅಷ್ಟೊಂದು ಸೀರಿಯಸ್ ಕಾಯಿಲೆ ಇಲ್ಲದೇನು ಇರ್ಬೋದು. ಅದರಿಂದ ಯಾವಾಗ್ಲೂ ಫಸ್ಟ್ ಪಾಯಿಂಟ್ ಆಫ್ ಕಾಂಟ್ಯಾಕ್ಟ್, ಮೊದಲ ಸಂಪರ್ಕ ಮಕ್ಕಳ ತಜ್ಞರ ಹತ್ರ ಕರ್ಕೊಂಡು ಹೋಗ್ಬೇಕು. ಹೌದು. ಮೇಡಮ್, ಇನ್ನೊಂದು ವಿಷಯ ಜಸ್ಟ್ ಹೈಲೈಟ್ ಮಾಡ್ಲಿಕ್ಕೆ ಇಷ್ಟಪಡ್ತೀನಿ ಮೇಡಮ್. ಯಾವಾಗಲಾದ್ರೂ ಮಕ್ಕಳಿಗೆ ತೋರಿಸಿದ್ಮೇಲೆ ಸೊ ಪೇರೆಂಟ್ಸ್ ಒಂದ್ಸಲ ಇನ್ಸಿಸ್ಟ್ ಮಾಡ್ಬೇಕು, ಪಲ್ಸ್ ಆಕ್ಸಿಮೀಟರ್ ನಲ್ಲಿ ಸ್ಯಾಚುರೇಷನ್ ಚೆಕ್ ಮಾಡಿ ಅಂತ. ಹೌದು ಹೌದು ಬಹಳ ಬಹಳ ಇಂಪಾರ್ಟೆಂಟ್. ಒಂದೊಂದ್ಸಲಿ ಚೆಕ್ ಹೌದು, ಮಾಡದೆ ಹೌದು. ಇದ್ರೆ ಮತ್ತೆ ಮಕ್ಕಳು ಬಹಳ ಸೀರಿಯಸ್ ಆಗ್ಬಿಡ್ತಾರೆ. ಸೊ ಹೌದು. ಇದು ಬಹಳ ಇಂಪಾರ್ಟೆಂಟ್. ಸೊ ಅದೊಂದು ಮಾಹಿತಿ ಅವ್ರು ಯಾಕಂದ್ರೆ ಯಾವಾಗಲೂ ಮಗುಗೆ ಸೈನೋಸಿಸ್ ಅಂದ್ರೆ ಬ್ಲೂ ಕಲರ್ ಆಗಿದ್ದು ಕಣ್ಣಿಗೆ ಗೊತ್ತಾಗದೆ ಇರ್ಬೋದು ತಕ್ಷಣಕ್ಕೆ. ಆದ್ರೆ ನಾವು ಪಲ್ಸ್ ಆಕ್ಸಿಮೆಟ್ರಿ ಹಾಕಿ ನೋಡಿದ್ರೆ, ಈ ಕೊರೋನಾ ಟೈಮ್ ನಲ್ಲಿ ಎಲ್ಲರೂ ಬಳಸಿದ್ದಾರೆ, ಅವ್ರಿಗೆ ಗೊತ್ತಿರುತ್ತೆ. ಅದನ್ನ ಹಾಕಿದ್ರೆ ಈಗ ಎಲ್ಲಾ ಡಾಕ್ಟರ್ಗಳು ಕೂಡ ಸ್ಟೆಥೋಸ್ಕೋಪ್ ಜೊತೆಗೆ ಆಕ್ಸಿಮೆಟ್ರಿ ಕೂಡ ತಗೊಂಡು ರೌಂಡ್ಸ್ ಹೋಗ್ಬೇಕಾಗತ್ತೆ. ಇದು ಬಹಳ ಮುಖ್ಯವಾದಂತ ವಿಚಾರ. ಹೌದು ಮೇಡಮ್. ಈಗ ಮೇಡಮ್, ನಾವು ಇಷ್ಟೆಲ್ಲ ಹಾರ್ಟ್ ಡಿಸೀಸ್ ಬಗ್ಗೆ ನಾವು ಆಲ್ರೆಡಿ ಹೇಳಿಕೆ ಕೊಟ್ಟಿದೀವಿ ಈ ಸಂದರ್ಶನದಲ್ಲಿ. ಪ್ರತಿಯೊಂದು ಮಗುಗೂ ಹೋಲಿದ್ರೆ ಅದಕ್ಕೆ ಆಪರೇಷನ್ ಮಾಡ್ಲೇಬೇಕಾ ಮೇಡಮ್? ಇಲ್ಲ 100ನಲ್ಲಿ ಎಷ್ಟು ಜನರಿಗೆ ಆಪರೇಷನ್ ಬೇಕಾಗುತ್ತೆ ಆನ್ ಅನ್ ಆವರೇಜ್? ಯಾಕಂದ್ರೆ ಪೇರೆಂಟ್ಸ್ ಶುಡ್ ನಾಟ್ ಗೆಟ್ ವರಿಡ್. ಹೌದು ಹೌದು ಹೌದು. ಈಗ ಏನಾಗಿದೆ ಅಂದ್ರೆ ಹುಟ್ಟಿದ ಮಕ್ಕಳಿಗೆ ಎಕೋ ಮಾಡ್ಬಿಟ್ಟಿರ್ತಾರೆ. ಹಾರ್ಟ್ ಅಲ್ಲಿ AST ಅಂತ ಕೊಟ್ಟಿರ್ತಾರೆ, ಸ್ಮಾಲ್ 2 ಮಿಲಿಮೀಟರ್ 3 ಮಿಲಿಮೀಟರ್ 4 ಮಿಲಿಮೀಟರ್. ತಲೆ ಕೆಡ್ಸ್ಕೊಳ್ಬೇಕಾಗಿಲ್ಲ, ಯಾಕಂದ್ರೆ ಮಗು ಬೆಳೀತಾ ಇದ್ದಂಗೆ ಅದು ಮುಚ್ಚೋಗ್ಬಿಡುತ್ತೆ. ಅಕಸ್ಮಾತ್ ಅದು 10 ಮಿಲಿಮೀಟರ್ಗಿಂತಲೂ ದೊಡ್ಡದಾದ್ರೆ ಆವಾಗ ನಾವು ಯೋಚನೆ ಮಾಡ್ಬೇಕಾಗತ್ತೆ. ಇನ್ನ ವೆಂಟ್ರಿಕ್ಯುಲರ್ ಸೆಪ್ಟಲ್ ಡಿಫೆಕ್ಟ್ ತುಂಬಾ ಚಿಕ್ಕದಿದ್ರು ಕೂಡ ಅದನ್ನು ಮುಚ್ಚಬೇಕಾಗತ್ತೆ. PDA ಚಿಕ್ಕದಾಗಿದ್ರು ಕೂಡ ಅದನ್ನ ಮುಚ್ಚಬೇಕಾಗತ್ತೆ. ಹಾಗಾಗಿ ಆ ಕಾಯಿಲೆ ಯಾವ್ದಿದೆನೋ ಅದ್ರ ಪ್ರಕಾರ ನಾವು ಶಸ್ತ್ರಚಿಕಿತ್ಸೆ ಬೇಕಾಗಿದೆ. ಕಾಂಪ್ಲೆಕ್ಸ್ ಕಂಜನೈಟಲ್ಗೆ ಸಿಂಪಲ್ ಇದಕ್ಕೆ ನಾವು ಡಿವೈಸ್ ಹಾಕ್ಬಿಟ್ಟು ಅದನ್ನ ಮುಚ್ಚಿ ಸರಿಪಡಿಸಬಹುದು ಅಂತದ್ದು. ಓಕೆ, ಥ್ಯಾಂಕ್ ಯು ಮೇಡಮ್. ಮೇಡಮ್, ಇದೊಂದು ಲಾಸ್ಟ್ ಸ್ಟೇಟ್ಮೆಂಟ್ ನಿಮ್ಮನ್ನ ಕೇಳಲಿಕ್ಕೆ ಇಷ್ಟಪಡ್ತೀನಿ ಮೇಡಮ್, ಜಸ್ಟ್ ಫಾರ್ ರಿಯಶ್ಯೂರೆನ್ಸ್ ಆಫ್ ದ ಪೇರೆಂಟ್ಸ್. ಸೊ ಎಷ್ಟು ಮಕ್ಕಳಿಗೆ ನಾವು ಟ್ರೀಟ್ ಮಾಡಿ ಸರಿ ಮಾಡಬಹುದು ಮೇಡಮ್? ಹೌ ಮೆನಿ ಪರ್ಸೆಂಟೇಜ್ ಆಫ್ ದ ಬೇಬೀಸ್ ಕ್ಯಾನ್ ಬಿ ಕ್ಯೂರ್ ಆಫ್ ಹಾರ್ಟ್ ಡಿಸೀಸ್? 100ಕ್ಕೆ 65ರಷ್ಟು ಮಕ್ಕಳಿಗೆ ಸಂಪೂರ್ಣವಾಗಿ ಗುಣಪಡಿಸಬಹುದು, ಕಂಪ್ಲೀಟ್ ಕ್ಯೂರ್. ಇನ್ನು ಉಳಿದವ್ರಿಗೆ ಪ್ಯಾಲಿಯೇಟಿವ್ ಸರ್ಜರಿ ಮಾಡಿಬಿಟ್ಟು ಅವ್ರಿಗೆ ಬೆಟರ್ ಕ್ವಾಲಿಟಿ ಆಫ್ ಲೈಫ್ ಅನ್ನ ಕೊಡಬಹುದು. ಸೊ ಹಾಗಾಗಿ ನೀವು ಇಷ್ಟು ಒಳ್ಳೆ ಪ್ರಶ್ನೆ ಕೇಳಿ ಜನರಿಗೆ ತಿಳಿವು ಮೂಡಿಸಕ್ಕೆ ಪ್ರಯತ್ನ ಮಾಡೋಕ್ಕೆ ನಿಮಗೂ ಧನ್ಯವಾದಗಳು. ಧನ್ಯವಾದ ಮೇಡಮ್, ಧನ್ಯವಾದ. ಥ್ಯಾಂಕ್ ಯು. ನಮಸ್ಕಾರ.